ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿ ಹಾಗೆ ಶನೈಶ್ಚರನ ಒಂದು ಆಧಿಪತ್ಯ ಹೊಂದಿರುವಂತಹ ರಾಶಿ ಅಂದರೆ ಅದು ಮಕರ ರಾಶಿ. ಗುರುವಿನ ಸ್ಥಾನಪಲ್ಲಟ ಈ ರಾಶಿಯವರ ಮೇಲೆ ಯಾವ ರೀತಿ ಪರಿಣಾಮ ಬೀರಲಿದೆ ಗುರುಜಿ? ನೋಡಿ, ಗುರುಬಲ ಇತ್ತು, ಹ್ಮ್ ಗುರುಬಲ ತಪ್ಪತ್ತೆ. ಶನಿ ಕಾಟ ಇತ್ತು, ತಪ್ಪಿದೆ. ಶನಿ ಕಾಟ ಮೊನ್ನೆ ಮಾರ್ಚ್ 29ರವರೆಗೂ ಇತ್ತು. ಈಗ ಶನಿ ಎಲ್ಲಿದ್ದಾನೆ ಅಂದರೆ, ಈ ಮನೆ ಯಜಮಾನ ಸಶಕ್ತವಾದ ಒಂದು ಜಾಗದಲ್ಲಿದ್ದಾನೆ, 3ನೇ ಮನೆಯಲ್ಲಿ ಕೂತಿದ್ದಾನೆ. ಹ್ಮ್ ಹ್ಮ್ ಈ ದುಷ್ಟಗ್ರಹಗಳು ಅಂದರೆ ಅವಕ್ಕೆ ಪಾಪಗ್ರಹಗಳು ಅಂತಲೂ ಹೇಳ್ತವೆ. ಆ ದುಷ್ಟ ಮತ್ತು ಕ್ರೂರ ಗ್ರಹಗಳು ಅಥವಾ ಸೌಮ್ಯ ಗ್ರಹಗಳು, ಅದು ಬೇರೆ ಬೇರೆ ಕಾರಣ, ಅದನ್ನು ವಿವರಿಸ್ತಾ ಹೋದರೆ ಭಾಳ ಅದು ಅದೇ ಒಂದು ದೊಡ್ಡ ಚಾಪ್ಟರ್ ಅದು. ಈಗ ಈ ಮನೆಯ ಯಜಮಾನ ಅಶುಭ ಗ್ರಹ, ಆದರೆ ಈ ಮನೆಯವರಿಗೆ ಅವನು ಏನಾಗ್ತಾನೆ, ಅಶುಭ ಗ್ರಹವಾದರೂ ಒಳ್ಳೆಯವನಾಗಿರ್ತಾನೆ. ಅವನು ಯಾರಿಗೆ ಯೋಗಕಾರಕನೋ ಅವರಿಗೂ ಒಳ್ಳೆಯದಾಗಿ ಇರ್ತಾನೆ. ಈ ಗುರು ಶುಭಗ್ರಹವಾದರೂ ಕೂಡ ಈ ಮನೆಯವರಿಗೆ, ಯಾರು ಮಕರ ರಾಶಿಯವರಿಗೆ, ಅವನು ನಷ್ಟದ ಮನೆ ಯಜಮಾನ. ಅಂತಹ ನಷ್ಟದ ಮನೆ ಯಜಮಾನ ಇನ್ನೂ ಕೆಟ್ಟದ್ದಾದಂತಹ ಸ್ಥಳದಲ್ಲಿ ಈಗ 6ನೇ ಮನೆಗೆ ಹೋಗ್ತಾನೆ. ಅಂದರೆ ಅದು ಶತ್ರುಭಾವ, ಶತ್ರುಗಳನ್ನು ಸಂವರ್ಧಿಸಬಲ್ಲಂತಹ ಮನೆಯಲ್ಲಿ ಕೂತಿದ್ದಾನೆ ಗುರು. ಅಂದರೆ ಏನು, ನಷ್ಟದ ಮನೆ ಯಜಮಾನ ಶತ್ರುಗಳ ಮೂಲಕವಾಗಿ ನಷ್ಟವನ್ನು ತರಬಹುದಾದಂತಹ ಒಂದು ಸಂದರ್ಭವನ್ನು ನಿರ್ಮಿಸಲಿಕ್ಕೆ ಬೇಕಾದಂತಹ ಒಂದು ಬ್ರಹ್ಮಬಿಂದುವಿನಲ್ಲಿ ಕೂತ್ಕೊಂಡಿದ್ದಾನೆ. ಅದರ ಅರ್ಥ ಏನು, ಗುರುಬಲ ಇರದೇ ಹೋಗಿದ್ದರಿಂದ ಶತ್ರುಗಳು ಹಿತವಾದಂತಹ ಮಾತಿನ, ಆ ಒಂದು ಲಾಲಿತ್ಯಪೂರ್ಣವಾದಂತಹ ಸಿಹಿ ಮಾತಿನ ಡೋಂಗಿಯೊಂದಿಗೆ ಇವರನ್ನು ಅನೇಕವಾದಂತಹ ಒಂದು ದಾರುಣ ಸ್ಥಿತಿಗೆ ತಳ್ಳುವಂತಹ ವಿಚಾರಗಳು ಈಗ ಸಂಭವಿಸಲಿಕ್ಕೆ ಇದು ಸಕಾಲವಾಗಿದೆ. ಹಾಗಾದರೆ ಇವರು ಆ ಒಂದು ದಾರುಣತೆಯಿಂದ ಹೊರಬರೋದಕ್ಕೆ ಎಲ್ಲಿ ಅವಕಾಶ ಇದೆ? ಇಲ್ಲಿಯವರೆಗೂ 7.5 ವರ್ಷಗಳ ಕಾಲ ಒಂದು ಕಾಟದಲ್ಲಿಯೇ ಕಾಡಿದಂತಹ ಶನೈಶ್ಚರ ಪ್ರಬಲವಾದಂತಹ ಒಂದು 3ನೇ ಮನೆಯಲ್ಲಿ, ಅಂದರೆ ಮೀನರಾಶಿಯಲ್ಲಿ ಕುಳಿತಿರೋದ್ರಿಂದ ಅನೇಕ ರೀತಿಯ ಧೈರ್ಯವನ್ನು ಇವರು ತುಂಬುತ್ತಾನೆ. ಈ ಧೈರ್ಯ ಅನವಶ್ಯಕವಾದಂಥ ಓವರ್ ಕಾನ್ಫಿಡೆನ್ಸ್ನಂತ ತರುವಂಥ ಒಂದು ಧೈರ್ಯವೂ ಆಗ್ಬೋದು. ಅಲ್ಲ, ಶನೈಶ್ಚರ ಇವರಿಗೆ ಕ್ಯಾಲ್ಕುಲೇಟೆಡ್ ವೇದಲ್ಲಿ ಅಥವಾ ಬ್ಯಾಲೆನ್ಸ್ಡ್ ವೇದಲ್ಲಿ ಒಂದು ಧೈರ್ಯವನ್ನು ಕೊಡ್ತಾನೆ. ಆ ಧೈರ್ಯ ಹೇಗಿರುತ್ತೆ ಅಂತಂದರೆ, ವೈರಿಗಳು ನಡೆಸುವಂತಹ ಎಲ್ಲ ಕಪಟ ನಾಟಕಗಳನ್ನು ಎಬಾರ್ಟ್ ಮಾಡುವಲ್ಲಿ, ಅದನ್ನು ಮುಂಚೆಯೇ ತಿಳಿದು ಅದನ್ನು ಆ ಒಂದು ಕೆಟ್ಟದ್ದು ನಡೆಯದೇ ಹೋದ ರೀತಿಯಲ್ಲಿ ಜಾಗೃತವಾಗುವಂಥ ಸ್ಥಿತಿಯನ್ನು ಶನೈಶ್ಚರ ಇವರಿಗೆ ಕೊಡ್ತಾನೆ. ಅದು ಒಂದು ಬಹಳ ಅದ್ಭುತವಾದಂಥದ್ದು. ಆದರೂ ಕೂಡ ಸಾಲಕ್ಕೆ ಕೈ ಹಾಕಬೇಕಾದಂತಹ ವಿಚಾರವನ್ನು ಸ್ವಲ್ಪ ಯೋಚಿಸಿ ಮಾಡಬೇಕು. ಹಾಗೆ ಸಾಲವನ್ನು ಕೊಡುವಂಥದ್ದು, ಈಗ ನಮ್ಮಲ್ಲಿ ಅನೇಕ ರೀತಿಯಲ್ಲಿ ಏನಾಗುತ್ತೆ, ಈಗ ಅಧಿಕೃತವಾದ ಬ್ಯಾಂಕುಗಳು, ಅಧಿಕೃತವಾದಂಥ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಇರ್ತವೆ. ಅವು ಕಾಯ್ದೆಯ ಪ್ರಕಾರವಾಗಿಯೇ ಸಾಲವನ್ನು ಕೊಡ್ತವೆ ಮತ್ತು ಸಾಲವನ್ನು ಏನು ಮಾಡ್ತವೆ, ಅವು ಆ ಒಂದು ಇದನ್ನು ಏನನ್ನು ಕಾಯ್ದೆಯುಕ್ತವಾಗಿ ಅವರು ಅದನ್ನು ರಿಸೀವ್ ಮಾಡೋದಕ್ಕೂ, ಅಂದರೆ ಅವರು ಕೊಟ್ಟಂಥ ಸಾಲವನ್ನು ಪಡೆಯೋದಕ್ಕೂ ಅವರಿಗೆ ಶಕ್ತಿ ಇರುತ್ತೆ ಮತ್ತು ಅನೇಕ ರೀತಿಯ ನಿಯಮಗಳು ಅವರ ಸಪೋರ್ಟಿಗೆ ಬರುತ್ತೆ. ಆದರೆ ಈಗ ನಾನು ಬಡ್ಡಿಯ ಆಸೆಗಾಗಿ ಯಾರಿಗೋ ಹಣವನ್ನು ಕೊಟ್ಟೆ ಅಂತಾದರೆ, ಅದು ಅಧಿಕೃತವಾದಂತಹ ಒಂದು ಲೈಸೆನ್ಸ್ನೊಂದಿಗೆ ಮಾಡಿದಂಥ ಕಾರ್ಯಕ್ರಮ ಇದು ಕಾರ್ಯ ಇದ್ದಿರೋದಿಲ್ಲ. ಇಂತಹದ್ದಕ್ಕೆ ಕೈ ಹಾಕಬಾರ್ದು. ನಾನು ಯಾರಿಗೋ ಬಡ್ಡಿಗಾಗಿ ಹಣವನ್ನು ಕೊಡ್ತೇನೆ ಅನ್ನುವಂತಹ ಯೋಚನೆಗೆ ಇವರು ಕೈ ಹಾಕಬಾರ್ದು. ಕೈ ಹಾಕಿದರೆ ಸ್ವಲ್ಪ ಕಷ್ಟವಾಗುತ್ತೆ. ಯಾಕೆಂದರೆ ನಷ್ಟದ ಮನೆ ಯಜಮಾನ ಈಗೇನಾಗಿದ್ದಾನೆ, ಆ್ಯಕ್ಟಿವ್ ಆಗಿದ್ದಾನೆ, ಗುರುಬಲ ಇಲ್ಲ, ಛಿದ್ರಸ್ಥಾನದಲ್ಲಿ ಕೂತಿದ್ದಾನೆ. ನಾನು ಹೇಳಿದ್ನಲ್ಲ, ಶುಭಗ್ರಹಗಳು ದುಷ್ಟತನವನ್ನು ತೋರಿಸುವಂಥದ್ದು ಯಾವಾಗ ಅಂದರೆ, ಈ ರೀತಿಯ ಕೆಟ್ಟ ಸ್ಥಳದಲ್ಲಿ ಅವು ಬಂದಾಗ. ಆದರೆ ಈಗ ಇವರ ಮಟ್ಟಿಗಿನ ಒಂದು ಅದ್ಭುತವಾದಂತಹ ಒಂದು ಚೋದ್ಯ ಅಂದರೆ ಏನು, ಅದು ಸಕಾರಾತ್ಮಕವಾದಂಥ ವಿಚಾರ ಅಂದ್ರೇನು, ಶನೈಶ್ಚರ ಬಲಿಷ್ಠನಾಗಿದ್ದಾನೆ. ಹಾಗಾಗಿ ಒಬ್ಬ ಮೂಲ ಜಾತಕದಲ್ಲಿನ ಒಂದು ನಮ್ಮ ರಾಶಿಯ ಯಜಮಾನ ಗಟ್ಟಿಯಾಗಿದ್ದಾನೆ ಅನ್ನೋದರ ಅರ್ಥ, ನಮ್ಮ ಆ ಒಂದು ಕೆಲಸದಲ್ಲಿ ಅಥವಾ ನಾನು ಹಿಂದೆಲ್ಲ ವಿವರಿಸಿದಾಗೆ ವರ್ಚಸ್ಸಿನಲ್ಲಿ ಒಂದು ಸಮಾಧಾನಕರವಾದಂಥ ಒಂದು ಎತ್ತರವನ್ನು ನಿರ್ವಹಿಸಿಕೊಂಡು ಹೋಗುವಲ್ಲಿ ಆತ ಏನು ಮಾಡ್ತಾನೆ, ಸಪೋರ್ಟ್ ಕೊಡ್ತಾನೆ. ಅಂದರೆ ನಮ್ಮನ್ನು ಸತತವಾಗಿ ಸಾಲಗಳಲ್ಲಿಯೇ ಸಿಲುಕಿಸಬಹುದಾದ, ಅಪಾಯಗಳಲ್ಲಿ ಸಿಲುಕಿಸಬಹುದಾದ, ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ಗಳಿಗೆ ಕೈ ಜೋಡಿಸಬಹುದಾದಂಥ ಸಂದರ್ಭವನ್ನು ಎವರ್ಟ್ ಮಾಡಬಲ್ಲಂಥ ಶಕ್ತಿಯನ್ನು ಶನೈಶ್ಚರ ಹೊಂದಿರ್ತಾನೆ.
ಆದರೂ ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ಈಗ ನಾವು T20 ಮ್ಯಾಚ್ನಲ್ಲಿ ನೋಡ್ತೀವಿ, ಯಾವುದೋ ಒಂದು 2 ಪಾರ್ಟ್ನರ್ಶಿಪ್ ಏನೋ ಅಥವಾ ಒನ್ ಡೇ ಮ್ಯಾಚ್ನಲ್ಲಿ ನೋಡ್ತೀವಿ, 2 ಪಾರ್ಟ್ನರ್ಸು ಸ್ವಲ್ಪ ಒಳ್ಳೆಯ ರನ್ನುಗಳನ್ನು ಪೇರಿಸಿದ್ರು ಕೂಡ ಕೊನೆ 7 ವಿಕೆಟು ದೊಡ್ಡದಾದಂಥ ರೀತಿಯಲ್ಲಿ ಕೇವಲ ಅಲ್ಪ ಮೊತ್ತಕ್ಕೆ ಹೋಗುವಾಗ ಸರಾಸರಿಯಾಗಿ ನೋಡಿದರೆ ಬಹಳ ಅಲ್ಪ ಮೊತ್ತದ್ದಾಗಿ ನಿಂತುಕೊಂಡಿರುತ್ತೆ. ಅಂತಹ ಕಾಲಘಟ್ಟವನ್ನು ನಿರ್ಮಿಸೋದಕ್ಕೆ ಗುರು ಸಾಧ್ಯವನ್ನು ಮಾಡಿಕೊಡುವಂಥದ್ದು. ಗುರುವೇ ನೇರವಾಗಿ ಮಾಡದೆ ಹೋದರೂ ಆರ್ಥಿಕ ಕ್ಷೇತ್ರದಲ್ಲಿ ಈಗ ನಾಳೆ ಮೇ 18ರಿಂದ ಮಕರ ರಾಶಿಯ ಆರ್ಥಿಕ ಕ್ಷೇತ್ರಕ್ಕೆ ಅಂದರೆ ಕುಂಭಕ್ಕೆ ರಾಹುವಿನ ಪ್ರವೇಶವಾಗುತ್ತೆ. ಆ ರಾಹು ಖಂಡಿತ ಒಳ್ಳೆಯದಾದಂಥ ರಾಹು, ಆರ್ಥಿಕವಾದಂಥ ವಿಚಾರಗಳಿಗೆ ಒಳಿತನ್ನು ಕೊಡಬೇಕಾದಂಥ ರಾಹು ಅಲ್ಲ. ಆರ್ಥಿಕವಾದಂಥ ವಿಚಾರ ಕೊಟ್ಟಂಥ ಹಣ ವಾಪಸ್ ಬರದೆ ಹೋಗುವಂಥದ್ದು, ಅಥವಾ ನಾವು ನಿರೀಕ್ಷೆ ಮಾಡಿದಂಥ ಹಣ ಯಾರಿಂದ ಒದಗಬೇಕೋ ಅದು ಬಾರದೇ ಇರದಂಥದ್ದು, ಅಥವಾ ಅನೇಕ ರೀತಿಯ ಏನು ಕೇತುವಿನ ಮೂಲಕವಾಗಿ ಅನಾರೋಗ್ಯಕ್ಕೆ ಸಿಲುಕು ಹಾಕಿಕೊಳ್ಳುವಂಥದ್ದು, ವಾಹನಗಳ ಅಪಘಾತ ಎಲ್ಲೋ ಸಂಭವಿಸಿ ಬಿಡಬಹುದಾದದ್ದು. ಆದರೆ ಇದೆಲ್ಲವನ್ನು ನಾನು ಹೇಳ್ತಾ ಇದ್ದೇನೆ ಅಂದರೂ ಕೂಡ ಅಧೈರ್ಯವನ್ನು ಮಕರ ರಾಶಿಯವರು ಹೊಂದಬೇಕಾದಂತಹ ಒಂದು ಸಂದರ್ಭ ಇದಲ್ಲ. ಯಾಕೆಂದರೆ ಇವೆಲ್ಲವನ್ನೂ ಮೀರಿ ನಿಲ್ಲುವಂತಹ ದಿವ್ಯ ಶಕ್ತಿಯನ್ನು ಶನೈಶ್ಚರ ಒದಗಿಸೋದ್ರಿಂದ ಯಾವುದೇ ಒಂದು ಕೆಟ್ಟ ಕಾರ್ಮೋಡದ ಮೂಲಕವಾದಂತಹ ಇನ್ನು ನಿಲ್ಲಲೆ ಇನ್ಸೆಸೆಂಟ್ ರೇನ್ ಅಂತ ನಾವೇನು ಹೇಳ್ತೀವಿ, ಬಿರುಗಾಳಿ ಸಹಿತವಾದಂಥ ಒಂದು ಮಳೆ ಅಂತ ಏನು ಹೇಳ್ತೀವಿ, ಜಡಿ ಮಳೆ ಅಂತ ಹೇಳ್ತೀವಿ, ಅಥವಾ ವರ್ಷಾಘಾತ ಅಂತ ಹೇಳ್ತೀವಿ, ಇದನ್ನು ತಪ್ಪಿಸಿಕೊಳ್ಳಬಹುದಾದಂಥದ್ದಕ್ಕೆ ದಾರಿಯನ್ನು ಕೂಡ ಶನೈಶ್ಚರ ತೋರಿಸಿಕೊಡ್ತಾನೆ. ಆದರೆ ದಾರಿಯನ್ನು ಶನೈಶ್ಚರ ತೋರಿಸಿಕೊಡ್ತಾನೆ ಅಂತ ಹೇಳುವಾಗ ಕಾರ್ಮೋಡಗಳು ತುಂಬಿದ ಸಂದರ್ಭದಲ್ಲಿ ನಾವು ಯಾವುದೋ ಒಂದು ದೂರದ ಪ್ರಯಾಣವನ್ನು ಅಥವಾ ಇಲ್ಲೇ ಹೋಗಿ ಬಂದುಬಿಡ್ತೇನೆ ಅನ್ನುವಂಥದ್ದನ್ನು ತೋರಿಸುವಂಥ ಒಂದು ಯಾವುದೋ ಒಂದು ಸಿಲ್ಲಿ ವಿಚಾರಕ್ಕೆ ನಾವು ಕೈ ಹಾಕಬಾರದು. ಹಾಗಾಗಿ ಹೇಳ್ತಾ ಇರುವಂಥದ್ದೇನು, ಗುರುಬಲ ತಪ್ಪಿದರೂ ಕೂಡ ಶನೈಶ್ಚರನ ಕಾರಣಕ್ಕಾಗಿ ಅಷ್ಟೊಂದು ನಿರಾಸೆಯನ್ನು ಅನುಭವಿಸಬೇಕಾದಂತಹ ಸಂದರ್ಭ ಇದಲ್ಲ. ಆದರೂ ಕೂಡ ನಷ್ಟವನ್ನು ತರಬಹುದಾದಂಥ ರೀತಿಯಲ್ಲಿ ತನ್ನ ಪರಿವರ್ತನೆಯನ್ನು ಕಂಡುಕೊಡ್ತಾ ಇರುವಂತಹ ಗುರು ನಿಮ್ಮ ಹಣವನ್ನು ಹಾಳು ಮಾಡುವಂಥದ್ದಕ್ಕೆ ಬೇಕಾದಂತಹ ಮುನ್ನುಡಿಯನ್ನು ಬರೆಯಬಹುದು, ಅಥವಾ ನಿಮಗೆ ಬರಬೇಕಾದಂತಹ ಹಣದ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳು ನಿರ್ಮಾಣವಾಗುವ ರೀತಿಯಲ್ಲಿ ನೋಡ್ಬೋದು. ಈಗ ನಾವು ಯಾವುದೋ ಒಂದು ಒಳ್ಳೆಯ ಕೆಲಸದಲ್ಲಿ ಒಂದು ಕಂಪನಿಯಲ್ಲಿ ಇರ್ತೇವೆ, ಆದರೆ ಆ ಕಂಪನಿ ಕೆಲವು ಸಲ ದಿವಾಳಿ ಸ್ಥಿತಿಯನ್ನು ತಲುಪಿದಾಗ ನಮ್ಮ ಸಂಬಳ ನಮಗೆ ಬರೋದಿಲ್ಲ. ಅಂತಹ ಸಂದರ್ಭಗಳು ಅಲ್ಲಿಯ ಬಾಸ್ಗಳೆಲ್ಲ ಒಳ್ಳೆಯವರೇ ಇರ್ತಾರೆ, ಆದರೆ ಅವರ ಕೈ ಮೀರಿ ಹೋಗುವಂಥ ಸಂದರ್ಭಗಳು ಬಂದಾಗ ನಮಗೆ ಬರಬೇಕಾದಂಥದ್ದು ಪ್ರಾಪ್ತಿಯಾಗದೆ ಹೋಗುವಂಥ ಸನ್ನಿವೇಶಗಳು ನಿರ್ಮಾಣವಾಗಬಹುದು. ಹಾಗೆ ನಿರ್ಮಾಣವಾಗುವಾಗ ಅದನ್ನು ಗ್ರಹಿಸಿ, ಚೆನ್ನಾಗಿಯೇ ಗ್ರಹಿಸಿ, ಇನ್ನೊಂದು ಎಲ್ಲಿ ನಾನು ಪಡೆಯಬಹುದು ಒಳ್ಳೆಯ ಕೆಲಸವನ್ನು ಅನ್ನುವಂಥದ್ದನ್ನು ಯೋಚಿಸಿಕೊಂಡು ಮುಂದುವರಿಯಬೇಕಾದಂಥ ವ್ಯವಧಾನತೆಯನ್ನು ತೋರಿಸಬೇಕು. ಆ ವ್ಯವಧಾನತೆಯನ್ನು ತೋರಿಸುವಲ್ಲಿ ಶನೈಶ್ಚರ ಹೆಲ್ಪ್ ಮಾಡ್ತಾನೆ. ಹಾಗಾಗಿ ಗುರುಬಲ ತಪ್ಪಿ ಹೋಯಿತು ಅನ್ನುವಂಥದ್ರ ಬಗ್ಗೆ ನಿರಾಸೆ ಬೇಕಾಗಿಲ್ಲ. ಗುರುಬಲ ತಪ್ಪಿ ಹೋದಾಗಲೂ ಕೂಡ ಸಕಾರಾತ್ಮಕವಾದ ನನ್ನ ನಡೆಗಳ ಮೂಲಕ ನಾನು ಒಂದು ಜೀವನದ ಸಂದರ್ಭದ ಗೆಲುವನ್ನು ಹೇಗೆ ಸಂಪಾದಿಸಿಕೊಳ್ಳಬಹುದು ಅನ್ನೋದರ ಬಗ್ಗೆ ಜಾಗೃತ ಸ್ಥಿತಿಯಲ್ಲಿದ್ದರೆ ಖಂಡಿತವಾಗಿ ಒಳ್ಳೆಯದೂ ಕೂಡ ಶನೈಶ್ಚರನ ಮೂಲಕ ಆಗೋದಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಗಟ್ಟಿಯಾಗಿ ನಂಬಿಕೊಳ್ಳುವಂಥದ್ದೇನು, ಒಳಿತಿದೆ, ಆ ಒಳಿತನ್ನು ಯಾವ ಕ್ಷಣದಲ್ಲಿಯೂ ಸ್ವಲ್ಪ ಅದನ್ನು ಎಗರಿಸಬಹುದಾದಂತಹ ಗುರುವಿನ ಒಂದು ಕಾರಸ್ಥಾನವು, ಗುರು ಶುಭಗ್ರಹವಾದರೂ ಕಾರಸ್ಥಾನ ನಡೆಸಬಹುದಾದಂತಹ ಸ್ಥಿತಿಗತಿಗಳನ್ನು ಆತ ನಿರ್ಮಿಸಬಲ್ಲ. ಏಕೆಂದರೆ ಈ ದುಸ್ವಭಾವವನ್ನು ಹೊಂದಿದಂತಹ ಒಂದು ಸ್ಥಿತಿಗತಿಯ ಸಂದರ್ಭವನ್ನು ನಿರ್ಮಿಸಬಹುದಾದಂತಹ ಮಿಥುನ ರಾಶಿಯಲ್ಲಿ ಈಗ ಗುರು ಇದ್ದಿರೋದ್ರಿಂದ ಸ್ವಲ್ಪ ಇವರು ಮನಸ್ಸು ಹೊಯ್ದಾಡದೆ ಹೋದ ಹಾಗೆ ಮಕರ ರಾಶಿಯವರು ಎಚ್ಚರವನ್ನು ವಹಿಸಬೇಕಾಗತ್ತೆ. ಆ ಎಚ್ಚರವನ್ನು ವಹಿಸಿದಲ್ಲಿ ಶನೈಶ್ಚರನ ಮೂಲಕವಾಗಿ ಅನೇಕ ರೀತಿಯ ಸಿದ್ಧಿಗಳನ್ನು, ಸಂಪನ್ನತೆಯನ್ನು, ಸಾಫಲ್ಯವನ್ನು ಪಡಿಬಹುದು, ಜೀವನವನ್ನು ಗೆಲ್ಲಬಹುದು. ಗುರುವಿನ ಸ್ಥಾನಪಲ್ಲಟದಿಂದ ಮಕರ ರಾಶಿಯವರ ಜೀವನದಲ್ಲಿ ಯಾವ ರೀತಿ ಬದಲಾವಣೆಗಳಾಗಲಿವೆ, ಹಾಗೆ ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸಿಕೊಟ್ರಿ ಗುರುಜಿ. ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.